ಆನೇಕಲ್ ತಾಲೂಕಿನ ಹೆನ್ನಕ್ಕಿ ಗ್ರಾಮದ ಬಳಿ ಇರುವ ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಸಮಾಜ ಸೇವಕರಾದ ಬಿಹೊಸಹಳ್ಳಿ ಎಚ್ಪಿಆರ್ ಅನಿಲ್ ರವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮತ್ತು ಯಡವನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯದ ಮುನೇಶ್ವರ ಸ್ವಾಮಿ ದೇವಾಲಯದ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಭಿಮಾನಿಗಳು ಮತ್ತು ಸ್ನೇಹಿತರ ಜೊತೆಗೂಡಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಎಚ್ಪಿಆರ್ ಅನಿಲ್ ರವರಿಗೆ ಅಭಿಮಾನಿಗಳು ಹಿತೈಷಿಗಳು ಬೃಹತ್ ಗಾತ್ರದ ಹಣ್ಣಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂಜೀವ್ ಮಹಾಜನ್, ಹೋರಾಟಗಾರರಾದ ಶೆಟ್ಟಹಳ್ಳಿ ಲೋಕೇಶ್, ಅಡಿಸೊನ್ನಹಟ್ಟಿ ಮುನಿರಾಜು, ಬಿಹೊಸಹಳ್ಳಿ ಚೇತನ್, ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ನಾಗನಾಯಕನಹಳ್ಳಿ ಅಂಬರೀಶ್, ಗುಡ್ಡಹಟ್ಟಿ ನವೀನ್ ಗೌಡ, ಚಂದಾಪುರ ಸರ್ಕಲ್ ವೆಂಕಿ, ನಾಗನಾಯಕನಹಳ್ಳಿ ಸುಜಯ್, ವಿಜಯ್ ಕುಮಾರ್, ಶೆಟ್ಟಹಳ್ಳಿ ಮಂಜು, ಟೆಂಟ್ ಹೌಸ್ ಪ್ರಕಾಶ್, ಯಡವನಹಳ್ಳಿ ಅನಿಲ್ ರೆಡ್ಡಿ, ಜಿಗಳಬಾಬು, ಮಂಚನಹಳ್ಳಿ ಅಶೋಕ್ ಮಹಾರಾಜ್, ಯಮರೇ ಶಂಕರ್, ಹೊಸಹಳ್ಳಿ ವಿಜಯ್ ಕುಮಾರ್, ಯೋಗೇಶ್ ರೆಡ್ಡಿ, ಬೊಮ್ಮಸಂದ್ರ ಕೀರ್ತಿ, ಕಿರಣ್ ಮತ್ತು ಅಭಿಮಾನಿಗಳು ಸ್ನೇಹಿತರು ಭಾಗವಹಿಸಿದರು.
ಸ್ನೇಹಿತರಾದ ಬಂಧು ಬಳಗದವರು ನನಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭ ಕೋರಿ ಪ್ರೋತ್ಸಾಹ ಕೊಟ್ಟಿರೋಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಸ್ನೇಹಿತರಾದ ಅನಿಲ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಎತ್ತರಿಗೆ ಬೆಳೀಲಿ ಅಂತೇಳಿ ನಮ್ಮ ಆನೇಕಲ್ ತಾಲೂಕು ಯುವಕರ ವತಿಯಿಂದ ನಾನು ಈ ಶುಭಾಶಯನ ಹೇಳ್ತೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅನಿಲ್ ರೆಡ್ಡಿ ಅವರಿಗೆ ಒಳ್ಳೆಯದ ಮಾಡಲಿ ದೇವರೆಂದು ಪ್ರಾರ್ಥಿಸ್ತೇನೆ. ಏನು ಆತ್ಮೀಯ ಮಿತ್ರರಾದಂಥ ನಮ್ಮ ಅನಿಲ್ ರೆಡ್ಡಿಯವರು ಹುಟ್ಟುಹಬ್ಬ, ಬಹುಶಃ ಬೆಳಿಗ್ಗೆ ದೇವರ ದರ್ಶನ ಮುಗಿಸಿ ಅನಾಥಾಶ್ರಮಕ್ಕೆ ಹೋಗಿ ಅನಾಥಾಶ್ರಮದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಅಂತೇಳಿ ಸ್ವೀಕಾರ ಮಾಡಿ ಅವರಿಗೆ ಇವತ್ತು ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಮೊದಲಿಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮುಗಿಸ್ಕೊಂಡು ತದನಂತರ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ಬಹಳ ವಿಶಿಷ್ಟವಾದಂಥ ಒಂದು ಅರ್ಥ ಸಿಗೋಂಥದ್ದು. ಹಾಗಾಗಿ ಆತ್ಮೀಯ ಮಿತ್ರರಾದಂಥ ಅನಿಲ್ ರೆಡ್ಡಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಇದೇ ರೀತಿ ಉನ್ನತ ಮಟ್ಟಕ್ಕೆ ಬೆಳೀಲಿ, ಒಳ್ಳೆಯ ಯುವಕರಿಗೆ ಆಶಾಕಿರಣರಾಗಿ ಒಳ್ಳೆಯ ಮಾರ್ಗದರ್ಶನರಾಗಿ ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿದ್ದು ನನ್ನ ಹೆಸರು ಬರಬಾರ್ದು ಅಂತೇಳಿ ಅನೇಕ ಕಾರ್ಯಕ್ರಮಗಳಿಗೆ ಅನೇಕ ಜನರಿಗೆ ಪ್ರೋತ್ಸಾಹ ಕೊಟ್ಟಂಥವ್ರು ಅನಿಲ್ ರೆಡ್ಡಿಯವರು. ಅದು ಎಲ್ಲೋ ಒಂದು ಕಡೆ ಕಣ್ಮರೆ ಹೋಗ್ತಾ ಇತ್ತು. ಅವ್ರು ಏನೇ ಮಾಡ್ತಾಯಿದ್ರು ಸಹ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಸಹ ಜನರಿಗೆ ಒಂದಷ್ಟು ಅನುಕೂಲಗಳನ್ನು ಮಾಡೋಂಥ ಕೆಲಸ ತಲುಪ್ತಾ ಇರಲಿಲ್ಲ. ಅವ್ರಿಗೆ ನಾವು ಹೇಳಿದ್ರು ಅವರು ಬೇಡ, ನಾನು ಎಲೆ ಪಕ್ಕದಲ್ಲಿ ಎಲೆ ಮರೆ ಕಾಯಿ ಥರನೇ ಇರ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ಎಲ್ಲರೂ ಸ್ನೇಹಿತರ ಒತ್ತಾಯದ ಮೇರೆಗೆ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಕಳೆದ ಬಾರಿ ಧರ್ಮಸ್ಥಳ ಎಲ್ಲ ಹೊರಟೋಗಿದ್ರು. ಹಾಗಾಗಿ ಅವರಿಗೆ ಇವತ್ತೇನು ಸಮಾಜದಲ್ಲಿ ಒಳ್ಳೆಯ ನಾಯಕತ್ವ ಸಿಕ್ಕಿದೆ, ಅದು ಮತ್ತಷ್ಟು ಬೆಳವಣಿಗೆ ಆಗಲಿ, ಒಳ್ಳೆಯ ಉತ್ತಮವಾದಂಥ ನಾಯಕರಾಗಲಿ, ಯುವಕರಿಗೆ ಇದೇ ರೀತಿ ಸದಾ ಪ್ರೋತ್ಸಾಹ ನೀಡಿ ಬೆನ್ನೆಲುಬಾಗಿ ನಿಂತು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇದೇ ರೀತಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಯುವ ನಾಯಕರು ಅನಿಲ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಆ ಚಾಮುಂಡಿ ತಾಯಿ, ಅಮ್ಮ ಮುದ್ದುರಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸಮಾಜ ಸೇವಕರು ನಮ್ಮ ಅನಿಲ್ ಅಣ್ಣವರು ಇವತ್ತು ಹುಟ್ಟುಹಬ್ಬ. ಇವತ್ತು ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಒಂದು ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ರಿ. ದೇವರು ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಯಶಸ್ಸನ್ನು ಕಾಣಲಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಮ್ಮಗೂಡು ಮಂಜು ಇದಕ್ಕೆ ಮಾತಾಡ್ತೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಪ್ರೀತಿ ಅಣ್ಣ ಅನಿಲ್ ರೆಡ್ಡಿ ಅವರಿಗೆ ಮೊದಲನೇದಾಗಿ ನಮ್ಮಗೂಡು ನಿರಾಶ್ರಿತರ ಆಶ್ರಮದ ವತಿಯಿಂದ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಭಗವಂತ ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ. ಹಾಗೆ ಇವತ್ತು ಅವರು ಊಟದ ವ್ಯವಸ್ಥೆ ಮಾಡೋ ಮುಖಾನ ಎಲ್ಲ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಂಡು ಅವ್ರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವ್ರ ಸ್ನೇಹಿತರ ಇದರಲ್ಲಿ ಸಮ್ಮುಖದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸ್ನೇಹಿತರಾದ ಅನಿಲ್ ರೆಡ್ಡಿ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ನಮ್ಮ ಸ್ನೇಹಿತರ ಮೂಲಕ ಅವ್ರಿಗೆ ಒಳ್ಳೇದು ಬಯಸ್ತಾ ಇದ್ದೀವಿ.